ಹಾಯ್, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫ್ರಮ್ 24. ಇವತ್ತಿನ ವಿಷಯ ಅವಾಗಲೇ ಹೇಳ್ದಂಗೆ. ಸೊ ಬನ್ನಿ, ಕಡಿಮೆ ಬಂಡವಾಳದಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋ ಬಗ್ಗೆ ನನ್ನದೊಂದು ಚಿಕ್ಕ ಮಾಹಿತಿ ಕೊಡುವಂಥ ವಿಡಿಯೋ ಮಾಡ್ತಿದ್ದೀನಿ. ಏನಕ್ಕೆ ನನ್ನ ತುಂಬ ಜನ ಕೇಳಿದ್ದು, ಸರ್ ನಾಟಿ ಕೋಳಿ ಸಾಕಬೇಕು, ನಾವು ಕೂಡ ಸಾಕಬೇಕು, ಯಾವ ರೀತಿ ಸಾಕೋದು ಮತ್ತು ಎಷ್ಟು ದಿನ ಸಾಕಬೇಕು ಅನ್ನೋದನ್ನು ತುಂಬ ಜನ ಕೇಳ್ತಾರೆ, ಮತ್ತು ಜಾಗ ಎಷ್ಟು ಬೇಕಂತ. ಸೊ ನಾನು ಹೇಳೋದು ಇಷ್ಟೇ ನೋಡಿ, ನಾಟಿ ಕೋಳಿಗಳು ಪ್ಯೂರ್ ಓಪನ್ ಲ್ಯಾಂಡಲ್ಲಿ ಈ ಥರ ಫ್ರೀ ರೇಂಜಲ್ಲಿ ಬಿಟ್ಟು ಮೇಯಿಸ್ತಾರೆ. ಇವಕ್ಕೆ ಬೌಂಡ್ರಿನೇ ಇಲ್ಲ. ಮಿನಿಮಮ್ ಅಂದ್ರೂ 2 ಎಕರೆ ತಪ್ಪರೆ 2-3 ಎಕರೆ ಅಷ್ಟು ಸುತ್ತ ಸರೌಂಡಿಂಗ್ ರೌಂಡ್ ಹಾಕೊಂಡು ಬರ್ತೇವೆ, ಮೇಯ್ಕೊಂಡು. ಸೊ ಹೋಗಿ ಬರ್ತೇವೆ ಇವೆಲ್ಲ. ಸೊ ಅದೇ ನಾವು ಒಂದು ಜಾಗ ಪರ್ಟಿಕ್ಯುಲರ್ ಆಗಿ ಒಂದು 5 ಗುಂಟೆನೋ 2 ಗುಂಟೆನೋ 3 ಗುಂಟೆ ಜಾಗದಲ್ಲಿ ಸಾಕ್ತೀನಿ ಅಂದ್ರೂ ಕೂಡ ಸಾಕ್ಬೋದು. ಇದು ಎಲ್ಲದಕ್ಕೂ ಅಡ್ಜಸ್ಟ್ ಆಗುತ್ತೆ ನಾಟಿ ಕೋಳಿಗಳು. ಸೊ ಜಾಗನೇ ಬೇಕು, ನಮ್ಮ ಬೌಂಡ್ರಿನೇ ಬೇಕು, ಅಷ್ಟು ಅಲ್ಲೇ ಹೋಗಿ ಮೇಯ್ಬೇಕಂತ ಏನಿಲ್ಲ. ಸೊ ಮೇಯ್ನೇ ಹೋಗ್ಬೇಕಾದ್ರೆ ಫುಡ್ ಬೇಕು. ಫುಡ್ ಚೆನ್ನಾಗಿ ಕೊಡ್ತಂದರೆ ನಾಟಿ ಕೋಳಿಗಳು ಸಾಕ್ಬೋದು. ಹೆಂಗಪ್ಪ ಸಾಕ್ಬೇಕು ನೋಡಿ, ಕಡಿಮೆ ಬಂಡವಾಳ ಸಾಕ್ಬೇಕಂತ ಇದ್ರೆ ನೀವೇನು ಮಾಡ್ಬೇಕಾದ್ರೆ ಮರಿತಿರ್ಬೇಕು. ಇಲ್ಲಾಂದರೆ ಪಕ್ಕಾ ಪ್ಯೂರ್ ನಾಟಿ ಕೋಳಿ ಎಲ್ಲಿ ಸಾಕಿರ್ತಾರೆ ಅಲ್ಲಿ ಹೋಗ್ಬಿಟ್ಟು 10ರಿಂದ ಸ್ಟಾರ್ಟ್ ಮಾಡಿ, ಜಾಸ್ತಿ ಬೇಡ. ಮೊಟ್ಟೆ ಕೋಳಿ ತಿರ್ಬೇಕು. ನೀವು ಕನ್ಗಳು ತಿರಕ್ಕೆ ಹೋಗ್ಬಿಡಿ. ಅವು ಬಂದು ನಿಮ್ಮ ಹತ್ರ ಮೊಟ್ಟೆ ಸ್ಟಾರ್ಟ್ ಆಗಬೇಕಾದ್ರೆ ನೀವು ಕನ್ಗಳು ತಿರಕ್ಕೆ ಹೋಗ್ತೀರಾ, ಅವಕ್ಕೊಂದು 5 ತಿಂಗಳಾಗಿರುತ್ತೆ. ಮೊಟ್ಟೆ ಸ್ಟಾರ್ಟ್ ಆಗೋದು ಒಂದು 7 ತಿಂಗಳಿಂದ 2 ತಿಂಗಳು ವೆಯ್ಟ್ ಮಾಡಬೇಕಾಗುತ್ತೆ. ಸೊ ಅದಕ್ಕೇನು ಮಾಡಬೇಡಿ, ಒಂದು 50 ರೂಪಾಯಿ 100 ರೂಪಾಯಿ ಜಾಸ್ತಿ ಆಗ್ಬೋದು. ಮೊಟ್ಟೆ ಕೋಳಿ ಇಟ್ಕೊಳ್ಳಿ. ನಿಮ್ಮ ಹತ್ರ ಬಂದಾಗ ಮೊಟ್ಟೆ ಹಾಕ್ತಿರ್ಬೇಕಿಲ್ಲ, ಅಲ್ಲಿ ಫಾರ್ಮಲ್ಲಿ ಮೊಟ್ಟೆ ಹಾಕ್ತಿರ್ಬೇಕು. ಆ ಮೊಟ್ಟೆ ಕೋಳಿ ಇಟ್ಕೊಂಬಂದಾಗ ಏನಾಗುತ್ತೆ ಅಂದರೆ, ಅಲ್ಲೇ ಫಾರ್ಮ್ ಇತ್ತು ಅಂದರೆ ಅವ್ರದ್ರೇ ಮೊಟ್ಟೆ ತೊಗೊಳ್ಳಿ. ನೆಕ್ಸ್ಟ್ ನಿಮ್ಮ ಹತ್ರ ಬಂದಾಗ ಒಂದು 10 ಕೋಳಿಲಿ 5ರಿಂದ 6 ಕೋಳಿ ಕಾವು ಬಂದರೂ ಕೂಡ ಕಾವು ಕೂರಿಸಿದಾಗ ಒಂದಕ್ಕೆ 13 ಮರಿ ಅಂದರೂ ಕೂಡ 13 ಮೊಟ್ಟೆ ಕೂರಿಸಿದ್ರು 10 ಮರಿ ಮಾಡ್ತಂದ್ರು 5 ಮರಿಸು 50 ಮರಿ ಆಗ್ಬಿಡುತ್ತೆ. ಓಕೆನಾ? ಸೊ ನಿಮಗೆ ಅಲ್ಲೇ ಒಂದು ತಿಂಗಳಿಗೆ ಮರಿ 50 ಮರಿ ಆಯಿತು. ಸೊ ನೀವು 50 ಮರಿ ಯಾವ ರೀತಿ ಉಳಿಸ್ಕೋಬೇಕು, ಅದು ಬೇಡವಾ? ಇನ್ನೊಂದು ವಿಷಯ ಹೇಳ್ತೀನಿ ನೋಡಿ. ಇವಾಗ ಮರಿಗಳು ಆಲ್ಮೋಸ್ಟ್ ಎಲ್ಲ ತುಂಬ ಕಡೆ ಮರಿಗಳು ಕೊಡ್ತಾರೆ, ನಾಟಿ ಕೋಳಿ ಮರಿನ ಒಂದಿನ ಪಿಳ್ಳೆ ಕೊಡ್ತಾರೆ, 15 ಪಿಳ್ಳೆ ಕೊಡ್ತಾರೆ, ತಿಂಗಳು ಪಿಳ್ಳೆ ಕೊಡ್ತಾರೆ. ನಿಮ್ಮ ಕೆಪಾಸಿಟಿ ಡಿಫ್ರೆಂಟ್ ಆಫ್ ರೇಟ್ ಇರುತ್ತೆ. ಒಂದಿನಕ್ಕೆ ಬೇರೆ ರೇಟ್ ಇರುತ್ತೆ, ತಿಂಗಳಿಗೆ ಬೇರೆ ಇರುತ್ತೆ, 1.5 ತಿಂಗಳಿಗೆ ಬೇರೆ ಇರುತ್ತೆ, 15 ಮರಿ ಬೇರೆ ಇರುತ್ತೆ ರೇಟ್ ಎಲ್ಲ. ಸೊ ನಿಮ್ಮ ಕೆಪಾಸಿಟಿ. ಸೊ ಒಂದು ದಿನ ಪಿಳ್ಳೆ ಮರಿ ಇಟ್ಕೊಂಬಂದಾಗ ಸ್ವಲ್ಪ ಕಷ್ಟ ಆಗ್ಬೋದು ನೋಡ್ಕೊಳ್ಳೋಕ್ಕೆ. ನಿಮ್ಮ ಹತ್ರ ಹೀಟರ್ ಇರಬೇಕು, ಹಾಗೆ ಮನೆ ಶೆಡ್ ಇರಬೇಕು. ಅದಾದಮೇಲೆ ಅದನ್ನ ಮಗು ಥರ ಮನೆಯಲ್ಲಿ ಮಗು ಯಾವ ರೀತಿ ನೋಡ್ಕೊತೀವಿ, ಒಂದಿನ ತಿಂಗಳು ಮರಿನ, ಸೊ ಆ ರೀತಿ ನೋಡ್ಕೋಬೇಕು. ಅದು ಕರೆಕ್ಟಾಗಿ ಫುಡ್ ಕೊಡಬೇಕು, ಮತ್ತು ಹೀಟ್ ಕೊಡಬೇಕು. ಸೊ ಈ ಥರದ್ದೆಲ್ಲ ನಿಮ್ಗೆ ನೋಡ್ಕೊಳ್ಳೋಕ್ಕಾಗಲ್ಲ ಅಂದಾಗ ಏನೋ ಬೆಸ್ಟು ತಾಯಿ ಕೋಳಿನ ಮರಿ ಮಾಡಿಸಿ ತಾಯಿ ಕೋಳಿ ಜೊತೆ ಬಿಡೋದು. ಸೊ ನಾನು ಮಾಡೋದು ಹಂಗೇನೆ. ಸೊ ನಮ್ಮ ಹತ್ರ ಹೀಟರ್ ಇರಲ್ಲ, ಕರೆಂಟ್ ಇರಲ್ಲ ಟೈಮ್ ಕರೆಕ್ಟಾಗಿ. ಸೊ ಅದ್ರೇನು ಮಾಡ್ತೀನಿ, ತಾಯಿ ಕೋಳಿ ಮರಿ ಮಾಡಿಸಿ ತಾಯಿ ಕೋಳಿಗಳು ಬಿಡ್ತೀನಿ. ಅದೇ ಶಾಖ ಕೊಟ್ಕೊಳ್ಳುತ್ತೆ, ಅದೇ ನೋಡ್ಕೊಳ್ಳುತ್ತೆ ಮರಿನ. ಇದು ಸಿಂಪಲ್ಲು. ಓಕೆ, ಲಾಜಿಕ್ಕು ಅರ್ಥ ಮಾಡ್ಕೊಳ್ಳಿ. ಇನ್ನೂ ನೀವೇನಾದ್ರು ಕಡಿಮೆ ಮಾಡೋದು ಸಾಕ್ಬೇಕಂತ ಇದ್ರೆ ನಾನು ಹೇಳಿದ ಬೆಸ್ಟು ಕೋಳಿ. ಅದಾದಮೇಲೆ ಇನ್ನೂ ಜಾಗ ಎಷ್ಟಪ್ಪ ಬೇಕಂದರೆ ನೋಡಿ, ನಿಮ್ಮ ಕೆಪಾಸಿಟಿ ಅದು. ನೀವು 1 ಎಕರೆ ಸಾಕಿ, ಅರ್ಧ ಎಕರೆ ಸಾಕಿ, 10 ಕ್ವಿಂಟಲ್ ಸಾಕಿ. ಸೊ ಸಾಕ್ಬೇಕಾದ್ರೆ ನಿಮ್ಮ ಸುತ್ತ ಗ್ರೀನೆಟ್ಟು, ನಿಮ್ಮ ತೋಟದ ಸುತ್ತ ಗ್ರೀನೆಟ್ ಹಾಕ್ಕೊಳ್ಳಿ. ಗ್ರೀನೆಟ್ ತಪ್ಪರೆ ಕೋಳಿಗಳು ನಿಮ್ಮ ತೋಟ ಬಿಟ್ಟು, ನಿಮ್ಮ ಶೆಡ್ ಬಿಟ್ಟು, ನೀವು ಸಾಕಾಣಿಕೆ ಮಾಡ್ತಿರೋ ಜಾಗ ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು. ಸಾಕೊಳ್ಳಿ. ಓಕೆನಾ? ಅದು ಕಾಸ್ಟ್ಲಿ, ನಿಮ್ಮ ಮೇಲೆ ಡಿಪೆಂಡ್ ಅಪ್ಪು. ನೀವು ಎಷ್ಟು ಮಾಡ್ತಾರೆ ಅಷ್ಟು. ಬಟ್ ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ, ಕಡಿಮೆಲೇ ಮಾಡ್ಕೊಳ್ಳಿ. ಇಲ್ಲಂದ್ರೆ 10ರಿಂದ 15 ಕೋಳಿ ಸಾಕೊಂಡ್ರೆ ಬೆಟ್ರು. ನಿಮ್ಗೆ ಅವಾಗ ಒಂದು ಅನುಭವ ಬರುತ್ತೆ ಕೋಳಿ ಸಾಗಾಣಿಕೆಯಲ್ಲಿ. ಆ ಕೋಳಿ ಯಾವ ರೀತಿ ನೋಡ್ಕೋಬೇಕು, ಅದಕ್ಕೆ ಏನು ರೋಗ ಬರುತ್ತೆ, ಅದಕ್ಕೆ ಯಾವ ರೀತಿ ಫುಡ್ ಹಾಕಬೇಕು ಅನ್ನೋದೆಲ್ಲ ಒಂದು 10 ಕೋಳಿ ಸ್ಟಾರ್ಟ್ ಮಾಡ್ತಾ ಅನುಭವ ಆಗುತ್ತೆ. ನೀವು ಹೋಗ್ಬಿಟ್ಟು 100-500 ಕೋಳಿ ತಂದ್ಬಿಟ್ಟು ಸಾಗಾಣಿಕೆ ಮಾಡ್ಬಿಟ್ಟು ಯಾವುದೋ ಒಂದು ಡಿಸೀಸ್ ಬಂದಾಗ, ಸೊ ಒಂದಕ್ಕೊಂದ್ಸತಿ ಕೋಳಿ ಮರಿಗಳು ಡಿಸೀಸ್ ಬಂತಂದರೆ ಆಟೋಮೆಟಿಕಾಗಿ ಎಲ್ಲ ಕೋಳಿ ಮರಿಗಳು ಸ್ಪ್ರೆಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಿರೋದು. ಓಕೆನಾ? ಹಾಗೆಯೇ ಇನ್ನೊಂದು, ಈ ನಾಟಿ ಕೋಳಿಗಳು ಏನಪ್ಪ ಬೆನಿಫಿಟ್ ಅಂದರೆ ಸಾಕೋರೆ ನೋಡಿ, ಈ ಥರ ಓಪನ್ ಲ್ಯಾಂಡ್ ಬಿಡ್ತೇವ, ಇಷ್ಟಾಗೊಂದು ಮೇಯ್ಕೊಂಬರ್ತಾವೆ. ಒಂದು ಟೈಮ್ ಭತ್ತ ಹಾಕ್ಬಿಟ್ರೆ ಮುಗೀತು ಕೋಳಿಗಳಿಗೆ. ಒಂದು ಟೈಮು ಹಾಕ್ತೀವಿ, ತಪ್ಪು ಸಂಜೆ ಒಂದು ಟೈಮ್ ಹಾಕ್ತೀವಿ, 2 ಟೈಮ್ ಹಾಕ್ಬೋದು. ಇದು ಟಾಪಿಕ್ ಬೇಡ.